ಹಾಸನದಲ್ಲಿ ಒಂದು ಅಪಘಾತ ಪ್ರಕರಣ ನಡೆದಿದೆ. ಮುಖಾಮುಖಿ ಕಾರುಗಳ ನಡುವೆ ಡಿಕ್ಕಿ ಆಗಿರುವಂತಹ ಘಟನೆ ಇದಾಗಿದೆ. ಸ್ವಿಫ್ಟ್ ಕಾರು ಹಾಗೂ ಓಮಿನಿ ನಡುವೆ ಮುಖಾಮುಖಿ ಡಿಕ್ಕಿ ಏರ್ಪಟ್ಟಿದ್ದರ ಪರಿಣಾಮವಾಗಿ ಓಮ್ನಿ ಕಾರ್ನಲ್ಲಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ವಿಫ್ಟ್ ಕಾರ್ನಲ್ಲಿದ್ದ ತಂದೆ ಮಗಳಿಗೆ ಗಾಯವಾಗಿದೆ. ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತಂದೆಯ ಸ್ಥಿತಿ ಗಂಭೀರವಾಗಿದ್ರೆ ಆಸ್ಪತ್ರೆಯಲ್ಲಿ ಮಗಳನ್ನ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮಾವನೂರು ಕೆರೆ ಬಳಿ ನಡೆದಿರುವಂತಹ ಘಟನೆ. ಆಲೂರು ಕಡೆಯಿಂದ ಹಾಸನಕ್ಕೆ ಬರ್ತಾ ಇದ್ದಂತಹ ಸ್ವಿಫ್ಟ್ ಕಾರು ಮತ್ತು ಓಮ್ನಿ ಕಾರ್ನ ನಡುವೆ ಡಿಕ್ಕಿ ಏರ್ಪಟ್ಟಿದೆ. ಹಾಸನದಿಂದ ಕೋಡ್ಲಿಪೇಟೆಗೆ ತೆರಳುತ್ತಾ ಇದ್ದಂತಹ ಸ್ವಿಫ್ಟ್ ಕಾರ್ ಇದಾಗಿದೆ. ಹಾಸನ ನಗರದ ರಂಗೋಲಿ ಹಳ್ಳದ ಅನೂಪ್ ಮೃತರಾಗಿದ್ದಾರೆ. ಮತ್ತೊಂದು ಕಾರ್ನಲ್ಲಿದ್ದ ತಂದೆ ಮಗಳ ಪೈಕಿ ತಂದೆಗೆ ಗಂಭೀರ ಸ್ವರೂಪದ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಕಾರು ಸ್ವಿಫ್ಟ್ ಕಾರು ಹೇಗೆ ಮುಂಭಾಗ ನಜ್ಜುಗುಜ್ಜಾಗಿದೆ ಅಂತ. ಇದೇ ರೀತಿಯಾಗಿ ಓಮ್ನಿ ಕಾರು ಕೂಡ ಎದುರಾಬದ್ರ ಡಿಕ್ಕಿ ಹೊಡ್ಕೊಂಡಿದ್ದರ ಪರಿಣಾಮವಾಗಿ ಮುಂಭಾಗದಲ್ಲಿ ಕುಳಿತಿದ್ದವರಿಗೆ ಸಮಸ್ಯೆ ಆಗಿದೆ. ಸ್ಥಳಕ್ಕೆ ಬಂದಂತಹ ಆಂಬ್ಯುಲೆನ್ಸ್ ಮೃತರನ್ನ ತೆಗೆದುಕೊಂಡು ಹೋಗಿದ ಮೃತದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಗಾಯಗೊಂಡಂತಹ ವ್ಯಕ್ತಿಯನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನು ಕ್ವಿಕ್ ಆಗಿ ಮಾಡಿಕೊಂಡಿದ್ದಾರೆ.